ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಸರ್ಕಾರ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಲಾಗಿತ್ತು. ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಜೂನ್ 17, 2026ರಂದು ಕಡೆಯ ದಿನಾಂಕ ಅಂತ ತಿಳಿಸಲಾಗಿದೆ. ಹಾಗಾದರೆ ಇಲ್ಲಿವರೆಗೂ ಕೂಡ ಅಂದರೆ ಇವತ್ತಿನ ದಿನಾಂಕದ ಈ ಸಮಯದವರೆಗೂ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಅಪ್ಡೇಟ್ ಆಗಿರುತ್ತದೆ. ಹಾಗಾದರೆ ಆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ಇಲ್ಲಿ ಮೊದಲೇ ನಾನು ನೋಡ್ತಾ ಹೋಗ್ಬೋದು. ಇಲ್ಲಿ 3ನೇ ಸುತ್ತಿನ ದಾಖಲಾತಿ ಸ್ಥಿತಿ ಅಂತಿದೆ. ಇಲ್ಲಿ ಟೋಟಲ್ ಆದಂಥ ಸೀಟುಗಳ ಸಂಖ್ಯೆ 2324. ಇಲ್ಲಿ ದಾಖಲಾದ ಸಂಖ್ಯೆ ಎಷ್ಟು ಅಂದರೆ 600 ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಜಿಲ್ಲಾ ಮತ್ತು ಬ್ಲಾಕ್ ಪ್ರಕಾರ 3ನೇ ಸುತ್ತಿನ ದಾಖಲಾತಿ ಮಾಹಿತಿಯನ್ನು ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ಕಿಂದ ಪ್ರಾರಂಭಗೊಂಡು ಇಲ್ಲಿ ಒಟ್ಟಾರೆಯಾಗಿ ಇರುವಂತಹ 74 ಆದರ್ಶ ವಿದ್ಯಾಲಯಗಳ ಲಿಸ್ಟನ್ನು ತಾವು ನೋಡ್ತಾ ಹೋಗಿ ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ, ಇನ್ನು ಎಷ್ಟು ಸೀಟುಗಳು ಇಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಇವತ್ತಿನ ದಿನಾಂಕದವರೆಗೆ ಅಂತ. ಇಲ್ಲಿ ಯಾರು ತಾವು 4ನೇ ಸುತ್ತಿಗಾಗಿ ವೇಟ್ ಮಾಡ್ತಾ ಇದ್ರಿ, ತಮಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೂ ವಿದ್ಯಾರ್ಥಿಗಳು ಬಹಳಷ್ಟು ಅಡ್ಮಿಷನ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನಾಳೆವರೆಗೂ ಕೂಡ ಇಲ್ಲಿ ಸಮಯ ಇರ್ತದೆ. ನಾಳೆ ಸಾಯಂಕಾಲದ 5 ಗಂಟೆವರೆಗೂ ಟೈಮ್ ಇರ್ತದೆ. ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ತಾರೆ ಅದರ ಆಧಾರದ ಮೇಲೆ 4th ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗುತ್ತದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಇಲ್ಲಿ 17ನೇ ದಿನಾಂಕ ಜೂನ್ 2026ವರೆಗೆ ಫೈನಲ್ ಡೇಟ್ ಇದೆ ಅಡ್ಮಿಷನ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ. ಮುಂದೆ 2 ದಿನಗಳ ಒಳಗಾಗಿ ಇಲ್ಲಿ ಸೆಕೆಂಡ್ ಲಿಸ್ಟು ಬಿಡುಗಡೆ ಆಗುವ ಚಾನ್ಸಸ್ಸು ಇದ್ದೇ ಇರುತ್ತೆ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ 4th ರೌಂಡಿಗೆ ಯಾರ್ಯಾರು ಕಾಯ್ತಾ ಇದ್ರೆ ತಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಬಹಳ ವಿದ್ಯಾರ್ಥಿಗಳು ಇಲ್ಲಿ ಶಾಲೆ ದೂರ ಆಗಿದೆ ಅನ್ನೋ ಕಾರಣಕ್ಕೆ ಅಡ್ಮಿಷನ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಮೀಪ ಇತ್ತಂದರೆ ಕಡ್ಡಾಯವಾಗಿ ಅವರು ಅಡ್ಮಿಷನ್ ಮಾಡ್ತಾ ಇದ್ರು ಎನ್ನುವಂತಹ ಮಾಹಿತಿ ತಮಗೆ ತಿಳಿಸುತ್ತಾ ಓಕೆ, ತಾವುಗಳು ವೇಟ್ ಮಾಡಿ. ನಾನು ಕೂಡ ತಮಗೆ ನಾಳೆ ಅಡ್ಮಿಷನ್ ಎಷ್ಟಾಗಿದ್ದಾವೆ ಅಂತ ಕೂಡ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.